ಏರಿಯಾ ಈ ಲೇಔಟ್ನಲ್ಲಿ ಕುಗ್ರಾಮಕ್ಕಿಂತಲೂ ಅವ್ಯವಸ್ಥೆ ಜಾಸ್ತಿ ಇದೆ. ಬಿಡಿಎ ಸೈಟ್ ಕೊಂಡವರ ಸ್ಥಿತಿ ಪಾಪ ಕೇಳೋರೇ ಇಲ್ಲ. 20 ವರ್ಷದಿಂದಲೂ ಕೂಡ ಬಿಡಿಎ ದಿವ್ಯ ನಿರ್ಲಕ್ಷ್ಯ ಮಾಡ್ತಾ ಇದೆ. ಎಲ್ಲಿದು ಅಂತಂದ್ರೆ ಜೆಪಿ ನಗರ 9ನೇ ಹಂತದ 4ನೇ ಎ ಲೇಔಟ್ನ ದುಸ್ಥಿತಿ. 2000ನೇ ಇಸ್ವಿಯಲ್ಲಿ 168 ಸೈಟ್ ಅನ್ನ ಈ ಭಾಗದಲ್ಲಿ ಹಂಚಿಕೆ ಮಾಡಿತು ಬಿಡಿಎ. ಈ ಲೇಔಟ್ನಲ್ಲಿ ನೋಡಿದ್ರೆ ಕುಗ್ರಾಮಕ್ಕಿಂತಲೂ ಅವ್ಯವಸ್ಥೆ ಜಾಸ್ತಿ ಇದೆ. ಬಿಡಿಎ ಸೈಟ್ ಇಲ್ಲಿ ವಿತರಣೆಯಾಗಿ 20 ವರ್ಷ ಕಳೆದ್ರೂ ಕೂಡ ಸೌಲಭ್ಯ ಮಾತ್ರ ಕೊಟ್ಟಿಲ್ಲ. ಆ ಟೈಮ್ನಲ್ಲಿ ಭರವಸೆ ಏನು ಕೊಟ್ಟಿದ್ರು ಆ ಭರವಸೆ ಈಗಲೂ ಕೂಡ 20 ವರ್ಷ ಕಳೆದ್ರೂ ಕೂಡ ಬಿಡಿಎ ದಿವ್ಯ ನಿರ್ಲಕ್ಷ್ಯದಿಂದ ಭರವಸೆಯಾಗಿ ಉಳ್ಕೊಂಡಿದೆ. ಇದುವರೆಗೂ ಮನೆ ನಿರ್ಮಾಣ ಆಗಿರೋದು 2 ಮಾತ್ರ. ಆ ಒಂದು ಪ್ರದೇಶದಲ್ಲಿ ಮೂಲ ಸೌಲಭ್ಯ ಇಲ್ಲದೆ ಮನೆ ಕಟ್ಟೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ. ಇನ್ನು 20 ವರ್ಷಗಳ ಹಿಂದೆ ಸೈಟ್ ಪಡೆದವರಿಗೆ ಮುಕ್ತಿ ಸಿಕ್ಕಿಲ್ಲ. ಬಿಡಿಎ ಕಚೇರಿಗೆ ಅಲ್ದು 168 ನಿವೇಶನದಾರರು ಸುಸ್ತಾಗಿ ಹೋಗಿದ್ದಾರೆ. ನೀರಿನ ಸೌಕರ್ಯವನ್ನ ಕಲ್ಪಿಸದೆ ಮನೆ ನಿರ್ಮಾಣ ಅಫ್ಕೋರ್ಸ್ ಅಲ್ಲಿ ಕಷ್ಟ ಆಗೇ ಆಗುತ್ತೆ. ಬಿಡಿಎ ಸೈಟ್ ಈಗ ಅಕ್ಷರಶಃ ಸರೀಸೃಪಗಳ ವಾಸಸ್ಥಳ ಆಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಹಾವು ಮತ್ತೆ ಇತರೆ ಸರೀಸೃಪಗಳೆಲ್ಲ ಅಲ್ಲಿ ವಾಸ ಮಾಡ್ಕೊಂಡಿವೆ. ಕಸದ ರಾಶಿ ಗುಡ್ಡೆ ಹಾಕುವಂತ ಲೇಔಟ್ ಆಗಿ ಈಗ ಮಾರ್ಪಾಡಾಗಿದೆ. ಬಿಡಿಎ ನಿರ್ಲಕ್ಷ್ಯಕ್ಕೆ ಸೈಟ್ 2000 ಇಸ್ವಿಯಲ್ಲಿ ಯಾರೆಲ್ಲ ಪಡ್ಕೊಂಡಿದ್ರು ಸುಮಾರು 168 ನಿವೇಶನದಾರರು ಅವರೀಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹೆಸರಿಗಷ್ಟೇ ಇದು ಹೈಫೈ ಏರಿಯಾ. ಈ ಭಾಗದಲ್ಲಿ ಸೈಟ್ ತಗೊಂಡವರ ದುಸ್ಥಿತಿ ಪಾಪ ಕೇಳೋರೇ ಇಲ್ಲ. 20 ವರ್ಷ ಆಗಿದೆ. ಜೆಪಿ ನಗರದ ಒಂದು ವಾರ್ಡ್ ಅಲ್ಲಿ ಈ ತರ ಪರಿಸ್ಥಿತಿ ಇರೋದು. ಮನೆ ಕಟ್ಟೋಕಾಗದೆ ಪಾಪ ಅಲ್ಲಿನ ನಿವಾಸಿಗಳಂದ್ರೆ ನಿವೇಶನದಾರರು ಪರದಾಡ್ತಾ ಇದ್ದಾರೆ. ಮನೆ ಕಟ್ಟೋಣ ಅಂತ ಹೇಳಿದ್ರೆ ನೀರಿನ ಸೌಲಭ್ಯ ಇಲ್ಲ. ಆ ಟೈಮ್ನಲ್ಲಿ ಬಿಡಿಎ ಭರವಸೆ ಕೊಟ್ಟಿತ್ತು, ಮುಂದೆ ಎಲ್ಲ ಮೂಲ ಸೌಕರ್ಯ ನಾವು ಕಲ್ಪಿಸ್ಕೊಟ್ಬಿಡ್ತೀವಿ, ಸೈಟ್ ಅನ್ನ ತಗೊಳ್ಳಿ ಅಂತ. ಅದನ್ನ ನಂಬಿಟ್ಟು ಇವರೆಲ್ಲ ತಗೊಂಡಿದ್ದಾರೆ. ಸುಮಾರು 168 ನಿವೇಶನದಾರರು. ಇವಾಗ ನೋಡಿದ್ರೆ 2 ಮನೆ ಅಲ್ಲಿ ಕಟ್ಕೊಂಡಿರೋದು. ಅವ್ರಿಗೂ ಕೂಡ ನೆಮ್ಮದಿ ಇಲ್ಲ. ಇನ್ನೊಂದ್ ಕಡೆ ಮನೆ ಕಟ್ಟೋಣ ಅಂತ ಸೈಟ್ ಕೊಂಡವರು 20 ವರ್ಷ ಆಗಿದೆ. ಆ ಭಾಗದಲ್ಲಿ ಮನೆ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ರು ಕೂಡ ನೀರಿನ ಸೌಲಭ್ಯನೇ ಅಲ್ಲಿ ಇಲ್ಲ. ಅದಕ್ಕೆ ಎಷ್ಟು ವರ್ಕು ಯಾವಾಗ ಆಗಿದೆ, ಇನ್ನು ಏನು ಆಗಬೇಕಾದ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಈಗ ಸದ್ಯದಲ್ಲೇ ಒಂದು ವಾರದಲ್ಲೇ ಅದು ಏನು ಆಕ್ಷನ್ ಪ್ಲಾನ್ ಅಂತ ರೆಡಿ ಮಾಡಿಕೊಂಡು ನಾವು ಶೀಘ್ರವಾಗಿ ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಾಡಬೇಕು ಅಂತ ಇದೆ, ಬಟ್ ಮಾಡಿದ ತಕ್ಷಣ ನಾವೆಲ್ಲವನ್ನು ಮಾಡಿ ರೆಡಿ ಇಟ್ಟು ಕೂಡ ಯಾರೂ ಬರ್ತಾ ಇದ್ರೆ ವಾಚ್ ಆ್ಯಂಡ್ ರೋಲ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಹ್ಯೂಜ್ ಏರಿಯಾ. ಇಟ್ಸ್ ನಾಟ್ ಎ ಕಾಂಪೌಂಡ್ ಹಾಕಿ ಒಂದೇ ಬಿಡೋಂತಲ್ಲ. ಇಟ್ಸ್ ಎ ಪಬ್ಲಿಕ್ ಆಗಿ ಎಲ್ಲರೂ ಓಡಾಡ್ತಾ ಇರ್ತಾರೆ. ಯಾವಾಗ ಯಾರು ಏನು ಕಳುವು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ಉದ್ದೇಶದಿಂದ ನೀಡ್ ಬೇಸ್ಡ್ ಆಗಿ, ಯಾಕಂದ್ರೆ ಅದೆಲ್ಲ ಇನ್ನೂ ಕೂಡ ಅಕ್ಯುಪೆನ್ಸಿ ಆಗಿಲ್ಲ. ಸೊ ಜನಗಳು ನಾವು ಬರೋಕ್ಕೆ ಶುರು ಮಾಡಿದಾಗ ನಾವು ಅದನ್ನು ಕನೆಕ್ಟಿವಿಟಿ ಕೊಡ್ತಾ ಹೋಗ್ತಾರೆ. ಮಾರ್ಕೆಟ್ ರೇಟು 40 ಲಕ್ಷ ಇದೆ. ಇವಾಗ 40 ಲಕ್ಷ ಇದೆ ಹತ್ತತ್ರ. ಜೆಪಿ ನಗರ ಅಂತ ಶ್ರೀಮಂತ ಹೆಸರು ಅಷ್ಟೇನೆ. ಬಟ್ ಇಲ್ಲಿ ಬಂದು ನೋಡಿದ್ರೆ 40 ಲಕ್ಷನೂ ಬಾಳಲ್ಲ ಸರ್. 15 ನಾವು 32-31 ತಗೊಂಡಿದ್ ನಾವು. ಸೆಕೆಂಡ್ ಪರ್ಚೇಸರ್ ನಾನು. ಫಸ್ಟ್ ಅಲಾಟಿ ಬಂದು 2000 2 ಲಕ್ಷ. ಇವಾಗ ಗೌರ್ಮೆಂಟ್ ವ್ಯಾಲ್ಯೂನೇ 32-38 ಏನೋ ಇದೆ ಪೇಪರ್. ಮಾರ್ಕೆಟ್ ರೇಟ್ ಎಷ್ಟಿದೆ ಮೇಡಮ್? ಮಾರ್ಕೆಟ್ ರೇಟ್ 40-45 ಇದೆ ಸರ್ ಅಷ್ಟೇ. ಯಾವ ಫೆಸಿಲಿಟಿನೂ ಇಲ್ಲ, ಲೈಟ್ ಇಲ್ಲ. ಬಿಡಿಎ ಸೈಟ್ ಅಂತ ಹೇಳ್ಕೊಳಕ್ಕೆ ಒಂಥರ ಹಿಂಸೆ ಆಗುತ್ತೆ ನಮ್ಗೆ. ಬಿಡಿಎ ಅಂದ್ರೆ ಏನು? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಡೆಸ್ಟ್ರಾಯಿಂಗ್ ಅಥಾರಿಟಿ ಆಗ್ಬಿಟ್ಟಿದೆ. ದಿಸ್ ಇಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯಿಂಗ್ ಅಥಾರಿಟಿ. ನಾನು 2016ನೇ ಇಸ್ವಿನಲ್ಲಿ ಮನೆ ಕಟ್ಟಿದೆ. ಅವಾಗಲೇ ರಿಟೈರ್ಡ್ ಆಯಿತು. ಅಂಟಿಲ್ ರಿಟೈರ್ಮೆಂಟ್ ಐ ಆಮ್ ವೆಯ್ಟ್ ಫಾರ್ ಸಿವಿಲ್ ಫೆಸಿಲಿಟೀಸ್. ಅಲ್ಲಿವರೆಗೂ ವೆಯ್ಟ್ ಮಾಡಿ ಯಾವುದೇ ಮೂಲಭೂತ ಸೌಕರ್ಯ ಕೊಡಲಿಲ್ಲ. ಆದ್ದರಿಂದ ಏನು ನನಗೆ ಅನಿವಾರ್ಯ ಆಗೋಯ್ತು. ಬೆಂಗಳೂರಿನ ನಾನು ಎಲ್ಲೋಗೋಣ, ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಕೊಂಡು ಗುಡಿಸಲಲ್ಲಿ ವಾಸ ಮಾಡೋಕ್ಕಾಗುತ್ತಾ? ಆಮೇಲೆ ಕಡೆಗೆ ಅನಿವಾರ್ಯವಾಗಿ ಹಣೆ ಬರ ಇದ್ದಾಗ ಆಗಲಿ ಅಂದ್ಬಿಟ್ಟು ಮನೆ ಕಟ್ಟಿದೆ 2016ನೇ ಇಸ್ವಿನಲ್ಲಿ. ಅಂಟಿಲ್ 2000 ಇಸ್ವಿಯಿಂದ ನನಗೆ ಅಲಾಟ್ ಆಗಿದಾಗಿಂದ ಪ್ರತಿ ಸರಿನೂ ಪ್ರತಿ ವರ್ಷನೂ 2 ವರ್ಷಕ್ಕೆ 2 ಸರಿ 3 ಸರಿ ಹೋಗಿ ಮನವಿ ಕೊಟ್ಟಿದ್ದೀನಿ. ಅದರಿಂದ ಯಾವುದು ಪರಿಣಾಮ ಆಗಿಲ್ಲ. ಅದರಿಂದ ನನ್ನ ಮನವಿ ಕಸದ ಬುಟ್ಟಿ ಸೇರಿರ್ಬೋದು.